ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಕಾಯ್ತಿದ್ದಂಥವರಿಗೆ ಒಂದು ಗುಡ್ ನ್ಯೂಸ್. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ. ಜುಲೈ 31ನೇ ತಾರೀಕು ಒಳಗಡೆ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು. ಅಲ್ಲಿವರೆಗೂ ನಿಮಗೆ ಟೈಮ್ ಇರುತ್ತೆ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಹೇಗೆ ಮತ್ತು ಎಲ್ಲಿ ಮಾಡಿಸಬೇಕು, ಟೈಮಿಂಗ್ಸ್ ಏನು, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. BPL ರೇಷನ್ ಕಾರ್ಡ್ ಇದ್ದರೆ ಎಷ್ಟು ಯೂಸ್ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಇದಿತ್ತು ಅಂದರೆ ಎಲ್ಲ ಸರ್ಕಾರಿ ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಬಹುದು. ಈಗಿರುವಂತಹ ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ, ಎಲ್ಲ ಗ್ಯಾರಂಟಿ ಸ್ಕೀಮ್ಗಳಿಗೂ ಗೃಹಲಕ್ಷ್ಮಿ BPL ಕಾರ್ಡ್ ಬೇಕಾಗುತ್ತೆ. ಇದ್ರ ಜೊತೆಗೆ ಮೆಡಿಕಲ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. BPL ರೇಷನ್ ಕಾರ್ಡ್ ಇತ್ತು ಅಂದರೆ ನೀವು ಹಾಸ್ಪಿಟಲೈಸ್ ಆದಾಗ ಸ್ವಲ್ಪ ಅಮೌಂಟ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ BPL ರೇಷನ್ ಕಾರ್ಡು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ನಿಮ್ಮ ಹತ್ರ ಇರೋ ರೇಷನ್ ಕಾರ್ಡಲ್ಲಿ ಸ್ವಲ್ಪ ತಿದ್ದುಪಡಿಗಳಿರುತ್ತೆ ಅಥವಾ ಏನಾದರೂ ಮಿಸ್ಟೇಕ್ಸ್ ಇರುತ್ತೆ ಅಂದರೆ ಅದನ್ನು ಈಗ ನೀವು ಸರಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ 1 ಅವರ್, ಹಾಫ್ ಅನ್ ಅವರು, 2 ಅವರ್ ಟೈಮ್ ಕೊಡ್ತಾಯಿದ್ರು. ಬಟ್ ಈಗ ಜುಲೈ 31ವರೆಗೂ ನಿಮಗೆ ಕಂಪ್ಲೀಟಾಗಿ ಓಪನ್ ಇರುತ್ತೆ. ಯಾವುದೇ ಡಿಸ್ಟಿಕ್ ಆಗಿರಬಹುದು, ಯಾರೇ ಆಗಿರಬಹುದು, ಹೋಗಿ ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂದರೆ, ಚೇಂಜಸಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದು ಕೂಡ ಹೇಳ್ತೀನಿ. ಅದನ್ನೆಲ್ಲ ನೀವು ತಿದ್ದುಪಡಿನ ಮಾಡಿಸ್ಕೋಬಹುದಾಗಿದೆ. ರೇಷನ್ ಕಾರ್ಡಲ್ಲಿ ಏನೇನು ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂದರೆ, ಹೊಸಬ್ರದ್ದು ಯಾರಾದರೂ ಹೆಸರು ಸೇರಿಸೋದಿದ್ರೆ ಹೆಸರು ಸೇರಿಸಬಹುದು, ಹೆಸರು ಡಿಲೀಟ್ ಮಾಡಬಹುದು. ಅಂದರೆ ಡೆತ್ ಆಗಿರ್ತಾರೆ ಅವ್ರದ್ದು ಅಥವಾ ಮದುವೆ ಆಗಿರೋ ಹೆಣ್ಮಕ್ಳದ್ದು ನೇಮ್ನ ಡಿಲೀಟ್ ಮಾಡಿಸಬಹುದು. ವಿಳಾಸ ಬದಲಾವಣೆ ಅಂದರೆ ನಿಮ್ಮ ಅಡ್ರೆಸ್, ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಸಬಹುದು. ಮತ್ತು ರೇಷನ್ ಡಿಪೋ ಬೇಕಿದ್ರೂ ನೀವು ಚೇಂಜ್ ಮಾಡಿಸ್ಕೊಳ್ಳೋ ಅವಕಾಶ ಕಲ್ಪಿಸಿದ್ದಾರೆ. ಇದ್ರ ಜೊತೆಗೆ ರೇಷನ್ ಕಾರ್ಡಲ್ಲಿರುವಂತಹ ಯಜಮಾನಿಯ ಹೆಸರನ್ನ ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿದ್ದಾರೆ. ಇನ್ನು ತಿದ್ದುಪಡಿ ಎಲ್ಲೆಲ್ಲಿ ಮಾಡ್ತಾರೆ ಅಂದರೆ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1ಗಳಲ್ಲಿ ಮಾತ್ರ ಅವಕಾಶ ಇದೆ. ಪಬ್ಲಿಕ್ ಲಾಗಿನ್ ಮುಖಾಂತರ ಚೆಕ್ ಮಾಡ್ಕೋಬಹುದು. ಬಟ್ ನೀವು ಅಲ್ಲಿ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸೈಬರ್ಗಳಲ್ಲೂ ಅವಕಾಶ ಇರೋದಿಲ್ಲ. ಮತ್ತು ಅಲ್ಲೇನಾದರೂ ಮಾಡಿಸಿದ್ರೆ ಅದನ್ನು ಅಪ್ರೂವ್ ಮಾಡಲ್ಲ ಅಂತ ಈಗಾಗಲೇ ತಿಳಿಸಿದ್ದಾರೆ. ಸೊ ಈ ಸೆಂಟರ್ಗಳಲ್ಲಿ ಹೋಗಿ ನೀವು ತಿದ್ದುಪಡಿನ ಮಾಡಿಸ್ಕೋಬಹುದು. ಇನ್ನು ಟೈಮಿಂಗ್ಸ್ ಏನಪ್ಪ ಅಂದರೆ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಪ್ರತಿದಿನ ಟೈಮ್ ಇರುತ್ತೆ. ಮತ್ತು ಎಲ್ಲ ಡಿಸ್ಟಿಕ್ ಅವರು ಕೂಡ ಈ ಟೈಮಲ್ಲಿ ತಿದ್ದುಪಡಿನ ಮಾಡಿಸ್ಕೋಬಹುದು. ಮೊದಲಾದರೆ ಮೊದಲನೇ ಸರ್ವರ್, ಸೆಕೆಂಡ್ ಸರ್ವರ್, ಥರ್ಡ್ ಸರ್ವರ್ ಅಂತೆಲ್ಲ ಟೈಮಿಂಗ್ಸ್ ಇತ್ತು. ಬಟ್ ಈಗ ಆ ಥರ ಏನೂ ಇಲ್ಲ. ನೀವು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬಾಗಲಕೋಟೆ, ಬೆಳಗಾವಿ ಎಲ್ಲರೂ ಕೂಡ ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ತಿದ್ದುಪಡಿನ ಮಾಡಿಸ್ಕೋಬಹುದು. ಇನ್ನು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದು ನೋಡೋದಾದರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೊಬೈಲ್ ನಂಬರ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರು ಅಂದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 6 ವರ್ಷಕ್ಕಿಂತ ದೊಡ್ಡವರಿದ್ದರೆ ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ. ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಉತ್ತಮವಾದ ಮಾಹಿತಿಯನ್ನು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.